ಕೊಡೈಕೆನಾಲ್ ಅಲ್ಲಿ ಈ ಚಳಿಲಿ ಈ ವೆದರ್ ಅಲ್ಲಿ ನಾನು ನನ್ನ ಹೆಂಡತಿ ಹೋಗ್ತಾ ಇದೀವಿ. ಅಯ್ಯೋ ನಮ್ಮ RX ಬಗ್ಗೆ ನಾವೇ ಕುಡಿಯಕ್ ಆಯ್ತಾ ಇಲ್ಲ. ವಾವ್, ಬನ್ನಿ ಗುರು, ಟ್ರಾವೆಲ್ ಮಾಡಿ. ನಾನು ಕೊಡೈಕೆನಾಲ್ಗೆ ಬಂದಿದ್ದೀನಿ, ನೀವು ಯಾವ ಕೆನಲ್ಗಾರು ಹೋಗಿ ಟ್ರಾವೆಲ್ ಮಾಡಿ, ಜನದ ಜೊತೆ ಮಾತಾಡಿ, ಆ ಕಲ್ಚರ್ ತಿಳ್ಕೊಳ್ಳಿ. ನಾನು ಜಪಾನ್ಗೆ ಹೋದಾಗ ಅದೇ ಮಾಡಿದ್ದು. ಗಾಡಿ ತಗೊಳ್ಳೋದು ಅಂದ್ರೆ ಬರೀ ಯಂಗ್ಸ್ಟರ್ಸ್ ನೋಡೋ ಅಂತ ಗಾಡಿ ಎಲ್ಲ ಗುರು ತಗೊಳ್ಳೋದು. ಅಪ್ಪನೂ ನೋಡ್ಬೇಕು, ಮಗನೂ ನೋಡ್ಬೇಕು, ರಮ್ಮನೂ ನೋಡ್ಬೇಕು. ಅಪ್ಪ ಮಗ ಇಬ್ರು ನೋಡೋ ಅಂತ ಗಾಡಿ ತಗೊಳ್ಳಿ ಅಂದ್ರೆ ಅಮ್ಮನೂ ಸೇರ್ಸ್ ನೋಡ್ತಾವ್ರೆ. ನೋಡ್ರಪ್ಪ, ಮಂಜು ಮೇಳ್ ಬಾಯ್ಸ್ ಅಲ್ಲಿ ಫೇಮಸ್ ಆಗಿತ್ತಲ್ಲ ಗುಣ ಕೇವ್ಸ್, ಅಲ್ಲಿಗೆ ಬಂದಿದ್ದೀವಿ. ಏನು ಜನಮೋ ಜನ. ನಾವು ಯಾವ ಜಾಗ ನೋಡಲ್ಲ ಇವತ್ತು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀವಿ. ಸೊ ಇಲ್ಲೇ ಒಂದು ಫೋಟೋ ಎತ್ಕೋತೀವಿ. ಆಯ್ತು ಕನ್ನಡದವ್ರು ಸಿಕ್ಬಿಟ್ಟು RX ಅಲ್ಲಿ ಇಲ್ಲಿ ತನಕ ಬಂದಿದ್ದೀರ, ನಿಜವಾಗ್ಲೂ ಗ್ರೇಟ್ ಅಲ್ಲ ನೀವು ಅಂತವ್ರೆ. ಅದೇನು ಅಷ್ಟು ಈಸಿ ಆಗಿರ್ಲಿಲ್ಲಪ್ಪ. ಓಹೋ, ಏನು ಗ್ಯಾಪಲ್ಲಿ ಹೊಡಿತಾವ್ರು ನೋಡಿ. ಡಾಲ್ಫಿನ್ ನೋಸು, ಪಿಲ್ಲರ್ ರಾಕು, ಗುಣ ಕೇವ್ಸು ಮೂರನ್ನು ನೋಡ್ಲಿಲ್ಲ ಅಷ್ಟೇ. ಗ್ಯಾಪ್ ಸಿಕ್ತಾಗ ಬರ್ರ ಅನ್ಸ್ಬಿಡೋದು. ಕಡ್ಡಿ ಪಡ್ಡಿ ಎಲ್ಲ ನೋಡ್ದಂಗೆ ಹೊಡ್ಕೊಂಡು ಹೋಯ್ತಾವ್ರೆ. ನನ್ನ ಟೈಮ್ಗೆ ಹೆಂಗೋ ರಿಲೀಸ್ ಆಗೋಯ್ತು. ಪೈನ್ ಫಾರೆಸ್ಟ್ ಇಲ್ಲೇ ನೋಡ್ಕೊಂಬಿಟ್ರಿ. ಪೈನ್ನ ನಿಲ್ತ್ಕೊಳ್ಳಲ್ಲಿ, ಬರೋ ಗಾಡಿಗೆ ಬಿಟ್ಬಿಟ್ಟು ಡೋರ್ ತೆಗಿಬೇಕಂತೀವ್ನು. ಅಯ್ಯೋ ನಮ್ಮ RX ಬಗ್ಗೆ ನಾವೇ ಕುಡಿಯಕ್ ಆಯ್ತಾ ಇಲ್ಲ. ಬ್ರೋ ಇಲ್ಲ, ನನ್ ಕ್ಲಚ್ ಕೈ ಕೊಡಂಗ್ ಕಾಣ್ತಾ ಇತ್ತು. ಕೊನೆಗೂ ಒಂದ್ ಜಾಗದಲ್ಲಿ ನಿಲ್ಸಿದ್ವಿ. ಪೈನ್ ಫಾರೆಸ್ಟ್ ಅಲ್ಲಿ ಒಂದೇ ಮಜಾ ಬಂದಿದ್ದು. ಇಲ್ಲೇ ನಿಲ್ಸ್ಕೊಂಡು ಫೋಟೋಸ್ ತಕೊಂಡ್ವಿ. ನೋಡಿ ಎಷ್ಟು ಸಖತ್ತಾಗಿದೆ. ಬನ್ನಿ ಈಗ ಮುಂದಕ್ಕೆ ಹೋಗೋಣ, ನೆಕ್ಸ್ಟ್ ವ್ಯೂ ಪಾಯಿಂಟ್ಗೆ ಹೋಗೋಣ. ಸ್ಪೀಡ್ ಲಿಮಿಟ್ 30. ವಾವ್, ಫುಲ್ ಚಿಲ್ಲಿಂಗ್ ವೈಬ್ ಗುರು. ನೋ ಪಾರ್ಕಿಂಗ್ ಹಾಕಿದ್ದಾರೆ ಇಲ್ಲಿ, ಆದ್ರೆ ಜನ ಒಳಗೆ ಹೋಗ್ಬಿಟ್ಟಿದ್ದಾರೆ. ಈ ಚಳಿಗೆ ಹೆಂಡ್ತಿದೀರ್ ಜೊತೆ ಬರಬೇಕು. ನಾವು ನಮ್ಮ RXನ ಎಂಟಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಕೊಡೈಕೆನಾಲ್ ಅಲ್ಲಿ ಈ ಚಳಿಲಿ ಈ ವೆದರ್ ಅಲ್ಲಿ ನಾನು ನನ್ನ ಹೆಂಡತಿ ಹೋಗ್ತಾ ಇದೀವಿ. ಯಾಹೂ, ಹೆಂಗಿದೆ ಹೆಂಡತಿ? ಸಖತ್ ಗುರು. ಚಳಿ, ಫುಲ್ ಚಳಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ಟೈಮ್ ಆಗ್ಲೇ ಮಧ್ಯಾಹ್ನ 3 ಗಂಟೆ ಆಗಿದೆ, ಇನ್ನೂ ಮಾರ್ನಿಂಗ್ ಫೀಲ್ಸ್ ಇದೆ. ಫಾಗೆ ನೆಕ್ಸ್ಟ್ ವ್ಯೂ ಪಾಯಿಂಟ್ ಬಂತು. ಈ ಫಾಗಲ್ಲಿ ಏನು ವ್ಯೂ ಕಾಣುತ್ತೋ ಗೊತ್ತಿಲ್ಲ. ವಾವ್, ವ್ಯೂ ಚೆನ್ನಾಗಿದೆ. ಇದು ಸ್ಕಿಪ್ಪ ಹೋಗಿ ಅಂತ ಇದ್ದಾರೆ ನಡೀರಿ. ಸಾಕು ಒಪ್ಪೋಣ. ಫೈರ್ ಪಾಯಿಂಟಿಂದ ಹೋಗ್ತಾ ಇದೀವಿ. ಇಲ್ಲೂ ಒಳಗೆ ಹೋಗ್ತಲ್ಲ, ಹೆಂಗೋ ಫಾಗ್ ಇದೆ. ಅದ್ರ ಬದಲು ಈ ರೋಡಲ್ಲೇ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಫಾಗ್ ಆಗಲೇ ನಿಂತಾಯ್ತಲ್ಲ ಗುರು. ಇಲ್ಲಿ ಬಂದರೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ನೇಚರಲ್ಲಿ. ಇಷ್ಟಿಷ್ಟೇ ಪಾಯಿಂಟಲ್ಲಿ ಅಲ್ಲಿ ಫಾಗ್ ಇದೆ, ಇಲ್ಲಿ ಫಾಗ್ ಇಲ್ಲ. ಸದ್ಯ ಎಲ್ಲ ಒನ್ ವೇ ಮಾಡಿದ್ದಾರೆ, ನೆಮ್ಮದಿಯಾಗಿ ಹೋಗ್ಬೋದು. NS ಅಲ್ಲಿ ಲಗೇಜ್ ಹಿಂಗೆ ಹಂಗೆ ಎಲ್ಲ ಫುಲ್ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟಿದೆ. ಎಲ್ಲಿಗೋಗುವ ಇನ್ನೆಲ್ಲಿಗೋಗುವ
ಮೋಯಿರ್ ಪಾಯಿಂಟಲ್ಲಿ ವಾವ್, ಬನ್ನಿ ಗುರು ಟ್ರಾವೆಲ್ ಮಾಡಿ. ನಾನು ಕೊಡೈಕೆನಾಲಿಗೆ ಬಂದಿದ್ದೀನಿ, ನೀವು ಯಾವ ಕೆನಲ್ಗಾರು ಹೋಗಿ ಟ್ರಾವೆಲ್ ಮಾಡಿ, ಜನದ ಜೊತೆ ಮಾತಾಡಿ, ಆ ಕಲ್ಚರ್ ತಿಳ್ಕೊಳ್ಳಿ. ನಾನು ಜಪಾನ್ಗೆ ಹೋದಾಗ ಅದೇ ಮಾಡಿದ್ದು. ಸುಮ್ಮನೆ ಒಬ್ಬೊಬ್ಬನೇ ಹೆಂಗೆ ಬೇಕೋ ಹಂಗೆ ಹೋಗಿ ಜಾಪನೀಸ್ ಮಾತಾಡ್ತಿದ್ನಲ್ಲ, ಎಲ್ಲರ ಜೊತೆ ಮಾತಾಡ್ಕೊಂಡು ಬರ್ತಿದ್ದೆ. ಆವಾಗಲೇ ಅವ್ರ ಕಲ್ಚರ್ ಅರ್ಥ ಆಗಿದ್ದು, ಅಂದರೆ ಎಷ್ಟೋ ಅರ್ಥ ಆಗಿದ್ದು ಅವ್ರ ಕಲ್ಚರ್ ಬಗ್ಗೆ. ಹಾಗೆ ನೀವು ತಿಳ್ಕೊತಾ ಇರಿ, ಓಡಾಡ್ತಾ ಇರಿ, ತಿಳ್ಕೊತಾ ಇರಿ, ಓಡಾಡ್ತಾ ಇರಿ, ತಿಳ್ಕೊತಾ ಇರಿ. ಬಾಯ್ಸ್ಗೆ ಒಂದ್ಸರಿ ಹಿಂಗೆ ರೈಸ್ ಮಾಡಿದ್ರೆ ಸಾಕು, ಚೆಕ್ ಅಂತ ತಿರುಗಿ ನೋಡ್ತಾರೆ ಗಾಡಿನ. ಇಲ್ಲಿ ರೋಸ್ ಗಾರ್ಡನ್ ಇದೆ. ಸಾರಿ, ನಾವು ಫಾರೆಸ್ಟ್ ಅಷ್ಟೇ ನೋಡೋದು, ಗಾರ್ಡನ್ ಎಲ್ಲ ನೋಡಲ್ಲ. ಕಟ್ ಫ್ಲವರ್ ಡೆಮಾನ್ಸ್ಟ್ರೇಷನ್ ಗಾರ್ಡನ್ ಕೊಡೈಕೆನಲ್. ನಮಗೆ ಕಟ್ ಫ್ಲವರ್ ಎಲ್ಲ ಏನು ಬೇಡ. ಯಾಕೆ ನಮ್ಮ ಬಾಯ್ಸ್ ಬರ್ತಾ ಇಲ್ವಲ್ಲ? ಹೆಂಗೆ ನೋಡ್ತಾರೆ ನೋಡಿ ಅಪ್ಪ ಮಗ. ಗಾಡಿ ತಗೊಳ್ಳೋದು ಅಂದರೆ ಬರೀ ಯಂಗ್ಸ್ಟರ್ಸ್ ನೋಡೋವಂಥ ಗಾಡಿ ಎಲ್ಲ ಗುರು ತಗೊಳ್ಳೋದು. ಅಪ್ಪನೂ ನೋಡಬೇಕು, ಮಗನೂ ನೋಡಬೇಕು, ರಮ್ಮನೂ ನೋಡಬೇಕು ಅಂತ ಗಾಡಿ ತಗೋಬೇಕು. ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂದರೆ, ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ನೋಡಿ, ಅಪ್ಪ ಮಗ ಇಬ್ಬರು ನೋಡೋ ಅಂಥ ಗಾಡಿ ತಗೊಳ್ಳಿ ಅಂದರೆ RX-Z ಗುರು. ಅಮ್ಮನೂ ಸೇರ್ಸ್ ನೋಡ್ತಾವ್ರೆ. ಸೌಂಡ್ ಸ್ವಲ್ಪ ಹಾರ್ಶ್ ಆಗಿದೆ. ಜೋಶಲ್ಲಿ ಚಚ್ಬಿಟ್ಟೆ, ಟೊಯ್ 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 ಅಂತ. ಸೈಡ್ಗೆ ಹಾಕಿ ಕೊಡೈಕೆನಾಲ್ ಈ ಕಡೆನೇ ಹೋಗ್ಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಕೊಡೈಕೆನಾಲ್ ರೈಡು ಇಲ್ಲಿಗೆ ಮುಗಿತಾ ಇದೆ. ಇಲ್ಲಿಂದ ಅಂದರೆ ಮುನ್ನಾರ್ಗೆ ಹೋಗ್ತೀವಿ ಅಂತ. ನಿಮಗೆ ಈ ಕೊಡೈಕೆನಾಲ್ ರೈಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಏನಾದರೂ ಮಾಡಿ. ಒಟ್ನಲ್ಲಿ ನನ್ನ ಚಾನಲಲ್ಲಿ ಬರೋ ವಿಡಿಯೋ ನೋಡಿ. ಮುನ್ನಾರಲ್ಲಿ ಸೈಕ್ ಸೀನ್ಸ್ ಇರ್ತವೆ. ಕೊಡೈಕೆನಾಲಲ್ಲಿ ಒಂದಷ್ಟು ಪ್ಲೇಸಸ್ ನೋಡಿದ್ದೀವಿ ಅಷ್ಟೇ. ಮೇಯ್ನ್ ಬಂದು ಮೂಣಾರು, ಅಂದರೆ ರೈಡಿಂಗ್ ರೂಟ್ಗೆ ಮುನ್ನಾರ್ ಟು ಊಟಿ ಟು ಬೆಂಗಳೂರು, ಈ ರೂಟು ಮಸ್ತಾಗಿರುತ್ತೆ. ಹೋಗ್ತಾ ಇರ್ತೀವಿ, ನಮ್ಮ ಜೊತೆ ಫಾಲೋ ಮಾಡ್ಕೊಂಡು ಬರ್ತಾ ಇರಿ. ಏನಂತೀರಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ.